ದೇಶದ ರಾಜಕೀಯ ದಿನದಿಂದ ದಿನಕ್ಕೆ ತೀರಾ ಕೆಳಮಟ್ಟಕ್ಕೆ ಇಳಿಯುತ್ತಿದೆ. ರಾಜಕಾರಣದಲ್ಲಿ ಜಾತಿ ಧರ್ಮ ಸೇರಿ ಅದು ಮತ್ತು ಹೊಲಸಾಗಿದೆ. ನಮ್ಮ ದೇಶದ ರಾಜಕೀಯ ನಿಂತಿರೋದೇ ಜಾತಿ ಧರ್ಮದ ಮೇಲೆ. ಅಭಿವೃದ್ಧಿ ಮಾಡದಿದ್ರು ಕೂಡ ನಮ್ಮವನು ನಮ್ಮ ಜಾತಿ ಧರ್ಮದವನು ಅಂತ ವೋಟ್ ಹಾಕಿ ಗೆಲ್ಲಿಸ್ಕೊಂಡೇ ಬರ್ತಾರೆ. ಯಾರೇ ರಾಜಕೀಯ ವ್ಯಕ್ತಿಗಳಾಗ್ಲಿ ಅಧಿಕಾರ ಅಂತ ಬಂದ್ರೆ ಯಾವ ಜಾತಿ ಧರ್ಮವನ್ನು ಕೇರ್ ಮಾಡಲ್ಲ. ಮೊದಲು ಎಲ್ಲರೂ ನಮ್ಮೋರೇ ಅಂತಾರೆ, ಆಮೇಲೆ ಗೊತ್ತಿಲ್ಲ ಅನ್ನೋರೇ ಹೆಚ್ಚು. ವೋಟ್ಗಾಗಿ ಏನ್ ಬೇಕಾದ್ರೂ ಮಾಡ್ತಾರೆ. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ರಂಗೇರಿದ್ದು ಅಭ್ಯರ್ಥಿಗಳು ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಮನೆ ಮನೆಗೂ ಹೋಗಿ ನಮಗೆ ವೋಟ್ ಹಾಕಿ ಅಂತಿದ್ದಾರೆ. ಆದ್ರೆ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸನಕರಿಯಪ್ಪ ಪರ ಅವರ ಆಪ್ತರು ಕುಟುಂಬಸ್ಥರು ಮುಸ್ಲಿಂ ಮನೆಗಳಿಗೆ ಹೋಗಿ ವೋಟ್ ಕೇಳ್ತಿದ್ದಾರೆ. ಬೇರೆ ಟೈಮಲ್ಲಿ ಮುಸ್ಲಿಮರು ಅಂದ್ರೆ ಹಾಗೆ ಹೀಗೆ ಅಂತ ದೊಡ್ಡ ದೊಡ್ಡ ಡೈಲಾಗ್ ಹೊಡೆಯೋ ಇವರ ಹಿಂದುತ್ವದ ನಾಯಕರು ಈಗ ವೋಟ್ಗಾಗಿ ಅವರ ಮನೆಗೆ ಹೋಗಿ ಕಾಲಿಗೆ ಬಿದ್ದಿದ್ದೆ ದೊಡ್ಡ ಪ್ರಶ್ನೆ ಹಾಗೂ ಆಶ್ಚರ್ಯ. ಈ ಕ್ಷೇತ್ರದಲ್ಲಿ ಮುಸ್ಲಿಮರ ವೋಟ್ ಹೆಚ್ಚಿದೆ. ಹಾಗೆ ಕಾಂಗ್ರೆಸ್ ಹಾಗೂ ಮುಸ್ಲಿಮರು ಟಿಕೆಟ್ ವಿಚಾರಕ್ಕೆ ಕಿತ್ತಾಡಿಕೊಂಡಿದ್ದಾರೆ. ಇದನ್ನೇ ಅವಕಾಶ ಪಡೆದು ಈಗ ಬಿಜೆಪಿಗರು ಮುಸ್ಲಿಂ ಮನೆಗೆ ಹೋಗಿ ವೋಟ್ ಕೇಳ್ತಿದ್ದಾರೆ. ನಮಗೆ ಮುಸ್ಲಿಂ ವೋಟೇ ಬೇಡ ಅನ್ನೋ ಬಿಜೆಪಿಯ ಕೆಲ ದೊಡ್ಡ ದೊಡ್ಡ ನಾಯಕರು ಇದಕ್ಕೆ ಏನ್ ಹೇಳ್ತಾರೆ ನೋಡ್ಬೇಕು. ಅಧಿಕಾರದ ಮುಂದೆ ಯಾವ ಹಿಂದುತ್ವವೂ ಇಲ್ಲ ಅನ್ನೋದೇ ಇಲ್ಲಿ ಆಶ್ಚರ್ಯವಾಗಿದೆ. ಮಾಡಿಸ್ಕೊಡ್ರಿ ನಿಮ್ಮನೆ ನಮ್ಮೆಲ್ಲರೂ ಸಂತೋಷ ಇರ್ಬೇಕಲ್ಲ. ಒಂದು ಕವರ್ ಕೊಡಿ ಅಮ್ಮ ಅವರಿಗೆ. ಕವರ್ ದಿವ ಖಂಡಿತ ಪಾಂಪ್ಲೆಟ್ ಇಟ್ಕೊಂಡು ನಮ್ಮ ಮನೆಗೆ ಬನ್ನಿ. ಎಲ್ಲರೂ ಸೇರಿ ಬಿಜೆಪಿಗೆ ಓಟ್ ಹಾಕಿ ಸರಿ. ಏನು ನಿಮಗೆ ಗೊತ್ತಿರೋ ಎಲ್ಲರೂ ಹೇಳಿ. ಖುಷಿ ಆಯ್ತು. ಥ್ಯಾಂಕ್ ಯು. ಒಳಗಡೆಲ್ಲ ತುಂಬಾ ಖುಷಿ ಆಯ್ತು. ಅವಕಾಶ ಮಾಡ್ಕೊಡಿ. ಶ್ರೀನಿವಾಸ್ ನಿಮ್ಮ ಮನೆ ಮಗ. ದಯವಿಟ್ಟು ಪ್ರತಿಯೊಬ್ಬರು ವೋಟ್ ಹಾಕಿ ಅವಕಾಶ ಮಾಡ್ಕೊಡಿ ಅಮ್ಮ. ಅಮ್ಮನ್ ಕೂಡ ವೋಟ್ सबको साइड दे, सबको इंप्लीमेंट काम कर तू मैं मनी बंद के गरीबो मैं आदमी गरीबो भाई आशीर्वाद ನೀವು ಮುಂದೆ ಕೆಲಸ ಮಾಡಬೇಕು. ನಮ್ದು ಕೊಡೋದೈತಿ ಕೊಡ್ತೀವಿ, ಮುಂದೆ ನೀವು ತಿಳ್ಕೋಬೇಕು. ನಮಗೆ ಯಾರು ನಮಗೆ ದುಡಿಯಪ್ಪ ನಮ್ಮ ಹಕ್ಕು ನಾವು ಚಲೋ. ದಯವಿಟ್ಟು ನಮ್ಮ ಸಹಕಾರ ಬೇಕು. ವೋಟ್ ಮಾಡಿ. ಅವಕಾಶ ಮಾಡ್ಕೊಡಿ. ನಿಮ್ಮ ಸಮುದಾಯ ನಮಗೆ ಖಂಡಿತ ಪ್ರತಿಯೊಬ್ಬರು ಸಹಕಾರ ಮಾಡಿ. ಶ್ರೀನಿವಾಸ್ ದಾಸಕರಿಯಪ್ಪ ನಿಮ್ಮ ಮನೆ ಮಗ, ನಿಮ್ಮ ಸೇವೆ ಮಾಡಕ್ಕೆ ಅವಕಾಶ ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದು ಏನು ಅನ್ನೋದು. ಮುಖವಾಡ ಮಾಡ್ಬೇಕು. ಮಾಡಿದ್ಮೇಲೆ ಹಿಡಿದು ಕೇಳ್ರಿ ಅಂದಿದಾರ ಅಣ್ಣರು ಹಿಡಿದು ಕೇಳ್ರಿ ಅಂದಿದಾರ. ಮಾಡೇ ಮಾಡ್ತಾರ. ಎಲ್ಲ ಪ್ರತಿಯೊಬ್ಬ ಮತ ಬಾಂಧವರಲ್ಲಿ ಬಂದ್ಬಿಟ್ಟು ಅಂದ್ರೆ ಖಂಡಿತವಾಗ್ಲೂ ಬಿಜೆಪಿ ಅಭಿವೃದ್ಧಿ ಕೆಲಸಗಳು ಅವ್ರ ಜೊತೆ ನನಗೆ ಆರಾಮಿಲ್ಲ. ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಡಿ. ವೋಟ್ ಹಾಕ್ರಿ ಬಿಜೆಪಿ.
ಅಮ್ಮ ಎಲ್ಲ ಬಿಜೆಪಿಗೆ ಓಟ್ ಹಾಕಿ ಈ ಸರಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ನಾವೆಲ್ಲ. ಹಾ ಅಮ್ಮ ಓಟರ್ ಗೆಲ್ಸಿರಿ 70% ಬಂದಿಟ್ಟಾರೆ. ಶ್ರೀನಿವಾಸ ಒನ್ ಟೈಮ್ ಗೆಲ್ಸ್ರಿ ಅಣ್ಣ, ನಿಮ್ಮ ಮನೆ ಬಾಯಿಲಿ ಒಂದು ಕೆಲಸ ಮಾಡ್ಕೊಡೋಣ. काम करेंगे ಸರ್, ನಿನ್ನೆ ಬೆಳಿಗ್ಗೆ ಪ್ರಚಾರ ಪ್ರಾರಂಭವಾಗಿದೆ. ನಿನ್ನೆ 13ನೇ ವಾರ್ಡಿಗೆ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸೋದ್ರ ಮುಖಾಂತರ ಪ್ರಚಾರ ಪ್ರಾರಂಭವಾಗಿದೆ. ಮತಯಾಚನೆ ಮಾಡ್ತಾ ಇದ್ದೀವಿ ಕಾರ್ಯಕರ್ತರ ಬೂತ್ ಮಟ್ಟದ ಸಮಿತಿಯೊಂದಿಗೆ ಮತ್ತು ಪಕ್ಷದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಪ್ರಮುಖರನ್ನು ಮತ್ತು ಎಲ್ಲ ಮುಖಂಡರನ್ನು ಕರ್ಕೊಂಡು ಹೋಗಿದ್ವಿ. ಒಂದು ಒಳ್ಳೆಯ ವಾತಾವರಣ ನಿರ್ಮಾಣವಾಗಿದೆ. ಕಾಂಗ್ರೆಸ್ನ ದುರಾಡಳಿತ ಸರ್ಕಾರದ ವಿರುದ್ಧ ಮತ ನಾವು ಮಾಡೇ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲಿಸ್ತೀವಿ ಅಂತ ಹೇಳಿ ಪ್ರತಿಯೊಬ್ಬರು ಮತದಾರರು ನನಗೆ ಮಾತು ಕೊಟ್ಟಿದ್ದಾರೆ. ಎಷ್ಟು ಉತ್ಸಾಹ ಇತ್ತು ಅಂತ ಹೇಳಿದರೆ, ನಿನ್ನೆ ಅವರೇ ಮನೆಗೆ ಕರ್ಕೊಂಡೋಗಿ ನಮ್ಮನ್ನು ಕುಂದಿರಿಸಿ ಸನ್ಮಾನ ಮಾಡಿ ಹಾಲನ್ನು ಕೊಟ್ಟು ಅವರೇ ಹಾಲ್ ಮೇಲೆ ಕೈ ಇಟ್ಟು ಹೇಳಿದರು ಈ ಬಾರಿ BJP ಅಂತ ಹೇಳಿ. ಒಂದು ಒಳ್ಳೆಯ ಅವಕಾಶ ಇದೆ, ಒಂದು ಒಳ್ಳೆಯ ವಾತಾವರಣ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಜನ ರೋಷಿ ಹೋಗಿದ್ದಾರೆ. ಗ್ಯಾರಂಟಿಗಳನ್ನು ಕೊಟ್ಟು ದುಡಿಯುವಂಥ ಕೈಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನ ಕೊಡದೇ ಇರತಕ್ಕಂಥ ಸ್ವಾವಲಂಬಿ ಬದುಕನ್ನು ರೂಪಿಸದೇ ಇರತಕ್ಕಂಥ ಸರ್ಕಾರದ ವಿರುದ್ಧ ಮತದಾರ ದೇವರ ಪ್ರಭುಗಳಿಗೆ ಹೇಳಲು ಒಂದು ನಿರ್ಧಾರ ಬಂದಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಜಯ ಗಳಿಸಿರಲಿ, ಎರಡನೇ ಮಾತಿಲ್ಲ. ಹೋದ ಸಲನೂ ಅಜ್ಜಣ್ಣವರ ಎಲೆಕ್ಷನ್ನಲ್ಲಿ ಪ್ರತಿಯೊಬ್ಬರು ಅಲ್ಪಸಂಖ್ಯಾತ ಮತಗಟ್ಟೆಗೆ ಹೋಗಿ ನಾವು ಮತಯಾಚನೆ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಕೂಡ ಯಶವಂತರಾವ್ರವರ ಎಲೆಕ್ಷನ್ನಲ್ಲಿ ಅಲ್ಪಸಂಖ್ಯಾತರ ಮತಗಟ್ಟೆಯಲ್ಲಿ ಮನೆಗಳಿಗೆ ಹೋಗಿ ಮತಯಾಚನೆ ಮಾಡಿದ್ವಿ. ಯಾವತ್ತೂ ಬಿಟ್ಟಿಲ್ಲ. ಒಬ್ಬ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂತ ಹೇಳಿದರೆ 2,32,000 ಇರ್ತಕ್ಕಂಥ ಒಂದು ಮತದಾರರ ಪಟ್ಟಿ. ಆ ಮತದಾರ ಪ್ರತಿಯೊಬ್ಬರು ಕೂಡ ನಮಗೆ ಮತದಾರರೇ. ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತವನ್ನು ಒಪ್ಪಿ ಬೆಂಬಲವನ್ನು ಸೂಚನೆ ಮಾಡಿದ್ದಾರೆ. ಯಾಕಂತ ಹೇಳಿದರೆ, ಒಂದು ಕಾಂಗ್ರೆಸ್ನವರು ಒಂದು ಗೂಬೆಯನ್ನು ಕುಂದಿರಿಸ್ತಾ ಇದ್ದರು. ಒಳ್ಳೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಬೇಡಿ, ನಿಮಗೆ ಆಗ ಮಾಡ್ತಾರೆ ಈಗ ಮಾಡ್ತಾರೆ ಅಂತ ಹೇಳಿದರು. ಅವರೇ ನಿರ್ಧಾರ ಮಾಡಿದ್ದಾರೆ. ಅಲ್ಪಸಂಖ್ಯಾತ ಬಂಧುಗಳು ನಾವು ಒಂದು ಸಲ BJPನ ಗೆಲ್ಲಿಸ್ತೀವಿ. 2014ರಿಂದ ಇಲ್ಲಿವರೆಗೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆದಾಗಿನಿಂದ ಇಲ್ಲಿ ಕೂಡ ಯಾವುದೇ ಕೂಡ ಅಹಿತಕರ ಘಟನೆ ನಡೆದಿಲ್ಲ. ಸುಮ್ಮನೆ ಕಾಂಗ್ರೆಸ್ನವರು ನಮ್ಮ ಒಂದು ಮತ ಬ್ಯಾಂಕಿಗೆ ಮಾಡ್ತಕ್ಕಂಥ ಒಂದು ಆಟ ಅಂತೇಳಿ ಅವರೇ ಹೇಳಿದ್ದಾರೆ. ನನ್ನ ತಂದೆಯವರು ಜನತಾದಳದಲ್ಲಿ ಇರೋದ್ರಿಂದ ಜನತಾ ಪರಿವಾರದ ಬೆಳೆದಿದ್ದರು. ಅವರೊಂದು ಅಭಿಮಾನ ಅವರಲ್ಲಿದೆ. ನೋಡೋಣ ಏನಾಗುತ್ತೆ. ಮೇ 4 ಗೊತ್ತಾಗುತ್ತೆ. ಹೌದು, ಅದನ್ನು ಮಾಡಲೇಬೇಕು. ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಸಮಿತಿ ಅಧ್ಯಕ್ಷ ನೇತೃತ್ವದಲ್ಲಿ ಈಗಾಗಲೇ ಒಂದು ಮೆಮೊರಂಡಮನ್ನು DC ಅವರಿಗೆ ಕೊಡಲಿದ್ದಾರೆ. ಎಲ್ಲರೂ ಕೂಡ JM ಸಿದ್ದೇಶಣ್ಣವರು, ರವೀಂದ್ರನಾಥ್ ಅವರು ಎಲ್ಲರೂ ಒಕ್ಕೂರ್ಲಿಂದ ಈ ಒಂದು DC ಅವರಿಗೆ ಮನವಿ ಮಾಡಿದ್ದಾರೆ. ಚುನಾವಣಾ ಆಯೋಗಕ್ಕೂ ನಾವು ಮನವಿ ಮಾಡ್ತಾ ಇದ್ದೀವಿ. ಶಿಫಾರಸಿನ ಮೇಲೆ ಬಂದಂಥ ಅಧಿಕಾರಿಗಳು ಇರೋದ್ರಿಂದ ಪ್ರಭಾವ ಬೀರಬಹುದು ಅನ್ನೋದು ನಮಗೆ ಅನುಮಾನ ಇದೆ. ಅದನ್ನು ಚುನಾವಣಾ ಆಯೋಗಕ್ಕೆ ಪತ್ರ ಬರೆದು ನಮ್ಮ ಲೀಗಲ್ ಸೆಲ್ ಕೂಡ ಅದನ್ನು ಕೆಲಸ ಮಾಡ್ತಾ ಇದೆ. ಈ ಕಡೆ ಬಾರೋ ಬರ್ರಿ ಭಾರತ್ ಮಾತಾ ಕಿ ಜೈ. ಶ್ರೀನಿವಾಸ ಅವರಿಗೆ